ನಿಂತಿರೋದ್ರಂಗೆ ನನ್ಗೇನಂತ ತಿಕ್ಕಳಿಸ್ಬೇಡ ನೀನು ತಲೆಲ್ಲ ಸಿಕ್ಕಾಕ್ಬಿಟ್ಟಾಗ ಅಷ್ಟೇ ಇಟ್ಟು ಕೈ ಮುಗಿತೀನಿ ನೀನು ಚಿಕ್ಕ ಕಡೆ ಆಗಿರ್ಬೋದು ಬಾಳು ಬಿದ್ಲು ಆ ಮಾತಾಡಕ್ಕೆ ತ್ರಾಣ ಬರ್ತು ನಾನು ಇರ್ಬೇಕು ಅಂದ್ರೆ ಅಂತ ಮಾಡ್ಬೇಡ ಅಪ್ಸತ್ನ ಅಲ್ಲ ನನ್ನ ಮಗ ಕೆರದಾಗ ಬೆಳಿತಾನ ಅಷ್ಟೇ ಚಂದು ಹೋಗ ನಾನೇನಾರ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ ನಾರಾಯಣ ಸ್ವಾಮಿ ದಯವಿಟ್ಟು ನಾನು ಮಾತು ಕೇಳು ಮುಂದೆ ಒಳ್ಳೇದಾಗ್ಬೇಕು ನಿಮಗೆ ದಯವಿಟ್ಟು ಬೇಡ ಅರ್ಥ ಮಾಡ್ಕೊಂಡು ಬಾಯಿಲ್ಲಜ್ಜಿ ನಾನು ಹೇಳು ಬರ್ತೀನಿ ಆ ಕಡೆಯಿಂದಪ್ಪ ಬೇಡಪ್ಪ ನೀವು ಕಾಲು ಇಟ್ಕೊಂಡು ಬೇಡ್ಕೊಂಬಿಡ್ತೀನಿ ನೀವು ಚೆನ್ನಾಗಿರ್ಲಿ ಅಂತ ಸಾಕಿದ್ದೀನಿ ಆ ಸಂಸಾರನೇ ಮೂಲಿಗೆ ಬೀಳ್ತೈತಿ ಗೊತ್ತಾಗ್ತದೆ ನಾನು ಏನು ಅಂದ್ಕೊಂಡಿದ್ದೀನಿ ನೋಡಜ್ಜಿ ಸೈಲೆಂಟ್ ಆಗಿ ಇಟ್ಕೊಂಡೆ ಎಂತ ಮಾಡಲ್ಲ ಅದಕ್ಕೆ ನಾನು ಹೇಳಿದ್ನಲ್ಲ 3 ಜನ ಇಲ್ಲ ನಾನು ಅವಳು ಇಷ್ಟ ನಾನು ಯಾರಿಗೂ ಹೇಳೋಕ್ಕೂ ಆಗಲ್ಲ ಅದನ್ನು ನಮ್ಮಂಥವ್ರು ಹೇಳಬಾರ್ದು ದೇವರೇ ನಾಯಿ ಕೊಂಡ್ಕೊಂಡು ಮುಂದ್ಕೋತು ನನಗೆ ಏನು ಹೇಳ್ಬೇಡ ನೀನು ಚೆನ್ನಾಗಿರ್ಬೇಕು ಅಂದ್ರೆ ಬಿಡು ಅವ್ರನ್ನ ಬೇಡ ನಾನು ಇಲ್ಲ ನೀನ್ ಏನ್ ಹೇಳಿದ್ರು ಅಂತೀನಿ ಮತ್ತೆ ಏನಂತ ಮಾಡ್ಕೋ ಇಲ್ಲ ನಾನು ಫೋನ್ ಮಾಡಿದ್ರೆ ನನ್ನ ಮಗನ ಕರ್ಸ್ಕೊಂಡು ಹೊಟ್ಟೋಗ್ಬಿಡ್ತೀನಿ ಅಷ್ಟೇ ನೀನು ಹಿಂಸೆ ಮಾಡಿದ್ವಿ ಇಲ್ಲ ಕುತ್ಕ ಹಿಂಸೆ ಮಾಡಲ್ಲ ಕುತ್ಕ ನನ್ನ ಕಾಲು ನಿಂಗೆ ಗೊತ್ತಿಲ್ಲ ನಾವೆಲ್ಲ ಕಷ್ಟ ಸುಖ ನಿಲ್ಲಿಸಿದ್ದೀವಿ ಇದೊಂದೇ ಅಲ್ಲ ಅವ್ರಿಗೆ ಅವೆಲ್ಲ ಅರ್ಥ ಆದ್ರೆ ತಾನೇ ಅಜ್ಜಿ ಯಾರಾದ್ರೂ ಪಾಠ ಬಿಡ್ಲಿಬ್ರು ಅವ್ರಿಗೇನಾಗ್ಬೇಕು ಇಬ್ರು ಗಂಡ್ಮಕ್ಳು ಒಬ್ಳು ಹುಡುಗಿ 3 ಜನ ನನಗೆ ಹೆಂಗ ನಿನ್ನ ಇಷ್ಟ ನನಗಂತೂ ನಾನು ಇವಳಿದ್ದಂಗೆ ನಿನಗೆ ಹೆಂಗೆ ಅಜ್ಜಿ ಅಲ್ಲ ದೇವ್ರ ಕೈ ಮುಗಿದ್ರು ದೇವ್ರನ್ನು ಮೆಚ್ಚಲ್ಲ ನಿನ್ನ ಕೆಲಸ ಅರ್ಥ ಮಾಡ್ಕ ಹೇಳಿ ನಿನ್ನ ಕೈ ಇಟ್ಕೊಂಡು ನನ್ನ ಮಾತು ಕೇಳು ನಿನ್ಗೆ ಒಳ್ಳೇದಾಗ್ತೈತೆ ನನ್ನ ಮಾತು ಕೇಳಿದ್ರೆ ಯಾವತ್ತೂ ಕೆಟ್ಟದಾಗಲ್ಲ ಯಾವ ನನ್ನ ಮತ್ತೆ ಹಂಗಿದ್ಮೇಲೆ ನನಗೆ ಹೇಳ್ಬೇಡ ಅಷ್ಟೇ ನಿನ್ನ ಕಾಡೋದು ಯಾವ್ದೈತೆ ಅಕ್ಕಗಿನ ತಂಗಿಗೆ ಅರ್ಜೆಂಟ ಅರ್ಜೆಂಟನೇ ನಮ್ಗೆ ಅರ್ಜೆಂಟ್ ಅನ್ನ ಅವರು ಬಿಟ್ಟಾಕೆ ನೀನೇ ನಮ್ ಫ್ಯಾಮಿಲಿ ನೋಡ ಅವ್ರು ಯಾವಾಗ ನೋಡಕ್ ಹೋಗ್ತಾರೆ ಇಲ್ಲ ನೀನು ಉದ್ದ ಸುರಿದ್ರೆ ಅವ್ನು ಒಪ್ಪಬೇಡ ನೋಡಿ ನನ್ನ ಮಾತು ಕೇಳು ಇಲ್ಲಿಂದ ಬಿಟ್ಟಾಕು ನೋಡು ನನ್ನ ಮೊಮ್ಮಗಳು ನಾನು ಅವ್ರಿಗೆ ಹೇಳಿ ಒಪ್ಪಿಸ್ತೀರಿ ಈಗ ಒಳ್ಳೇದಾಗಂಗಿದ್ರೆ ನನ್ನ ಮಾತು ಕೇಳು ಒಳ್ಳೇದಾಗ್ತೈತೆ ನಮಗೆ ಅವ್ರು ನಮ್ಗೆ ಅಷ್ಟೇ ಆಗಲಿ ಅವಳಿದ್ದಂಗೆ ನೀನು ಒಪ್ಕೋಬೇಡ ಅಷ್ಟೇ ನೀನು ಅವನೇ ಆಗ್ಬೇಕು ಅನ್ನೋದಿದ್ರೆ ಅವಳಾದ್ಮೇಲೆ ಅಪ್ಪ ಅಮ್ಮನ ಒಪ್ಪಿಸ್ಕೊಂಡು ಅದೇ ಅವ್ರು ಇರಲ್ಲ ಕಣಜ್ಜಿ ನಿಂತಿರೋದ್ರಂಗೆ ನೀನು ಒಳ್ಳೆ ಬೇಡ ನೀನು ಮಾತಾಡು ನನ್ಗೇನಂತ ತಿಕ್ಕಳಿಸ್ಬೇಡ ನೀನು ತಲೆಲ್ಲ ಸಿಡಿತಾ ಇದ್ದಿದ್ವಿ ಅಲ್ಲ ನೋಡಿ ಬೇಡಿ ಅವಳಿಗೆ ಹೆಂಗ್ ಮನ್ಸು ಬಂತು ತಾಯಿ ನಮ್ಮ ಮಗ್ಳಿಯ ಬಿಡ್ಲಿ ತಾಯಿ ಅವಳೇ ಆಗ್ಲಿ ನೀ ಅಪ್ಪ ಅಮ್ಮನ ಒಪ್ಪಿಸ್ತಾಳೆ ನನ್ಗೆ ಹೆಂಗಿದ್ರು ಮದ್ವೆ ಅಜಯ್ ನನ್ಗೆ ಹೆಂಗಿದ್ರು ಮದ್ವೆ ಆಗಕ್ಕೆ ಇಂಟ್ರೆಸ್ಟ್ ಇಲ್ಲ ಅವರೆಲ್ಲರಿಗೂ ಕರ್ಸಿ ಮಾಮಿನು ನಿಮ್ಮ ಅಮ್ಮನ ಅಕ್ಕ ತಂಗಿಯನ್ನ ಅಷ್ಟೇ ಬೇರೆ ಏನ್ ಬೇಡ ಅವ್ರು ಮದ್ವೆ ಆಗೋಳಂದ್ರೆ ನಾನು ಫೋರ್ಸ್ ಮಾಡಂಗೆ ಇಲ್ಲ ನೀವು ಮದ್ವೆ ಮಾಡ್ಕೋ ಅಂತ ನೋಡ್ದೆ ಅವ್ಳು ಮದ್ವೆ ಇದ್ದಂಗಿದ್ರು ಪರವಾಗಿಲ್ವಾ ನನಗೆ ಬೇರೆ ಹುಡುಗನ ಆಗಕ್ಕೆ ಇಷ್ಟ ಇಲ್ಲ ಆ ಹುಡುಗಂಗೆ 3 ತಿಂಗಳ ಮದ್ವೆ ಮಾಡ ಅವೆಲ್ಲ ನನ್ಗೆ ಕಡಿ ಹೇಳ್ಬೇಡ ನಿನ್ಗೆ ಅಪ್ಪ ಅಮ್ಮ ಎಲ್ಲರೂ ಬೇಕು ನನ್ನ ಅಕ್ಕ ತಂಗಿಯರು ನಾವು ಕಷ್ಟದಿಂದ ಬೆಳೆದಿದ್ದೀವಿ ನಾನೆಲ್ಲರಿಗೂ ಬೆಲೆ ಕೊಡ್ಬೇಕು ಅಂಬೋದಾದ್ರೆ ಇಷ್ಟೇ ನಾನು ಹೇಳೋದು ಹೆಚ್ಚಾಗಿ ಹೇಳಲ್ಲ ನಾನು ಅದು ಬೇಡ ಅಂತ ಮನಸ್ಸಿನಾಗ ಅಂದ್ಕೊಂಡು ಹೋದ್ರೆ ಈಗ ಕೈ ಮುಗಿತೀನಿ ನಾಯಿ ಕೊಡಗಿ 2 3 ಥರ ಹೊರಗೆ ಕೊಡ್ತು ಅದು ಸೆಗ್ನ ನಾರಾಯಣ ಸ್ವಾಮಿ ಅದು
ಧನುರಾಯನ್ನ ಕುಂಡಿಸ್ಕೊಳ್ಳೋಕೆ ಹೊರಟೋಗ್ಬಿಟ್ಟಿರ ದೇವರಾದು. ಇನ್ನು ಅಷ್ಟೇ ತಗೋ ಕೊಡ್ತೀನಿ ನೋಡಿಗ. ಓ ಅವತಾರ ಆಗ್ತೀನಿ ನೀನು. ನಾವು ಹೇಳ್ಬಾರ್ದು ಆ ವಿಷಯ. ನಾನೇನಾರ ಮಾಡ್ಕೊಬಿಡ್ತೀನಿ ಅಷ್ಟೇ, ನಾನು ಇವತ್ತೇ ಮಾಡ್ಕೊಬಿಡ್ತೀನಿ ಅಷ್ಟೇ. ಕೇಳ ಅದನ್ನ ಯಾಕೆ ಮಾಡ್ಕೊಂಡ್ ಹೋಗ್ತೀವಿ ನಾವು. ಅದೇನ ಬಾಳ್ಲಾರ್ದಳು ಬಾಳಿ ಬಿದ್ಲು ಆಕ್ರೆ ಅವನ್ ಕೊಲ್ಲ ಅಂತಾರೆ. ಏನು ಮಾಡ್ಕೊಬಂದಿಲ್ಲ ಅಲ್ಲಿ ಅಂತಾರೆ. ಅಷ್ಟು ದೊಡ್ಡದಾಗಿ ಯೋಚನೆ ಮಾಡು. ಅಜ್ಜಿ ಮಗ ಸುಮ್ಮನೆ ಇವೆಲ್ಲ ಸೆನ್ಸಿಟಿವ್ ಮಾಡ್ರು. ಬಿಡು ಏನೋ ಒಂದು ಮಾಡೋದಾಗುತ್ತೆ ಅಂತ ಹೇಳತ್ತ. ಅವಳಿಗೆ ಅದೇನೇ ಅಪ್ಪ ಬಂದ್ಬಿಟ್ಟು ನಾವು ಮಾತಾಡ್ಕ ಆ ದೇವ್ರಿಗೆ ನೀನೇ ಹೇಳ್ಬೇಕಾಗುತ್ತೆ ಅಷ್ಟೇ ಕಣಜ್ಜಿ. ನಮ್ಮ ಬಾಯಿಂದ ಹೇಳ್ಬಾರ್ದು. ನಿನ್ಗೆ ಎಷ್ಟೊತ್ತಿ ಹೇಳೋಣ ನಾವಂತ ಒಳ್ಳೆ ಕೆಲಸಕ್ಕೆ ನಾವು ಎದುರು ನಿಂತ್ಕೋಬಾರ್ದು. ಅಯ್ಯೋ ಅವೆಲ್ಲ ಸರಿ. ಅವೆಲ್ಲ ನಾನು ತಲೆ ಕೆಡ್ಸ್ಕೊಳಲ್ಲ, ನೀನೇ ಹೇಳು. ನಾನು ಹೇಳಲ್ಲ ಅಷ್ಟೇ. ಅಜ್ಜಿ ಬಾ ಇಲ್ಲಮ್ಮ ಪಾಪತಿ ದೇವ್ರ ಅಂತಾರೆ ಅವರು. ಇದಕ್ಕೆ ಇದ್ದವಲ್ಲ ನೋಡಿಲ್ಲ ಅವರು. ಏನಾದ್ರು ಮಾಡ್ಕೊಳ್ಳಿ. ಅಜ್ಜಿ ಹೇಳ್ಬಿಡೋದು ಅವಳಿಗೆ. ಏ ನಾನು ಅವ್ರಿಗೆ ಹೇಳಲ್ಲ. ಕರ್ಸು ನಿಮ್ಮ ಅಮ್ಮ ನೀವು ಕುದಿಸ್ ಕೇಳಿ. ಕಸ್ಲೇನೆ ಕರ್ಸು ಬಾ ಇಲ್ಲಿ ನೀನು ನೀನು ನೋಡು. ನಾನು ಹೇಳ್ಬಾರ್ದಮ್ಮ ಸತ್ಯವಾಗ್ಲೂ ನೋಡು. ಆಣೆ ಮಾಡಿ ಹೇಳ್ತೀನಿ ನಮ್ಮ ಅಂತಾರ. ನೀನು ಉಮ್ಮಮ್ಮಂಗೆ ಇಲ್ಲ ಉಮ್ಮಮ್ಮಂಗೆ ಸಾಕು. ಅಯ್ಯಪ್ಪ ಅದು ಮೊದಲೇ ತಿಕ್ಕಂಚ್ಕೊಂಡು ಕುಸ್ಕ ನೀನು ಹೆಂಗೆ ಕೇಳಿದೆ ಅವ್ಳು ಮಾತಾ ಅಂತೈತಿ. ಮನೆಯೆಲ್ಲ ಉಗಿಸ್ಕೊಂಡಿದ್ದೀನಿ ಅದ್ರ ತಾಯಿ. ಏನು ಕೂಗಿಸ್ಕೊಂಡೆ? ಏನಕ್ಕ ಉಗಿಸ್ಕೊಂಡೆ ಹೋಗು. ಅದು ನಾ ಬಂದೆ ಹೇಳ್ಬಾರ್ದು. ಬಿಡಜ್ಜಿ ಏನಾಗಲ್ಲ. ಇಲ್ಲಮ್ಮ ನಾನು ಹೇಳಲ್ಲ. ನೀವೇನೇ ನಾನು ಇದು ಮಾಡಿ ಹೇಳಲ್ಲ. ಅವರು ದೇವ್ರು ಅಂತ. ಇವಾಗ ಅವಳು ಏನಾದ್ರು ಮಾಡ್ಕೊಂಡ್ರೆ ನಾನೇನ್ ಮಾಡ್ಲಿ? ಯಾಕೆ ಮಾಡ್ಕೊಂತಾಳೆ ನಾನು ಹೇಳಿಲ್ವಾ? ಅದನ್ನೇ ತಲೆ ಕೆಡ್ಸ್ಕೊಂಡ್ ಕೂತವಳೆ. ಮುಂದೆ ಒಬ್ರಿಗೆ ಒಬ್ರು ಚೆನ್ನಾಗಿರ್ಲಿ ಅಷ್ಟು ನನಗೆ ಬೇಕಾಗಿರೋದು. ಚಂದು ಹೋಗ. ನನಗೆ ನಾನು ಫೋನ್ ಮಾಡ್ಕೊಡೆ ಅಮ್ಮನ್ನ ಚಿನ್ನ ಕಳ್ಸು ಅಂತ ಹೇಳ್ತೀನಿ. ನನಗೆ ತಲೆ ತಿನ್ಬೇಡ್ರಿ, ನಾನು ಊಡಕ್ಕೆ ಹೋಗ್ತೀನಿ ಅಷ್ಟೇ. ಬೇಡಮ್ಮ ಆಮೇಲೆ ಅಲ್ಲಿ ಇಟ್ಕೊಂಡು ನನ್ನ ಮಗ ಕೆಳದಾಗ ಬೆಳಿತಾನೆ ಅಷ್ಟೇ. ನೀನು ಎತ್ತಿದ್ದ ಒತ್ತಿದ್ದ ನಿನ್ಗೆ ಯಾಕೆ ಅವಶ್ಯಕತೆ ಅಂತ ನಿಮ್ಮ ಹೂವು ಕಷ್ಟ ನನ್ ಬೇಡ. ಇಲ್ಲ ಅಲ್ಲ ಈಗ ನಿನ್ನ ನಾಳೆ ಇದು ಚಿನ್ನ ಕಳ್ಸು. ನಾನು ಇಲ್ಲಿ ಇರಲ್ಲ, ಬರ್ತೀನಿ. ಯಾಕ ಎರಡನೇ ಮಗ್ಳಿಗೆ ಅದೇನೋ ವಾರ್ತೆ ಕೇಳ್ಕ ಹೇಳಿ. ನೀನೇ ಕೇಳಜ್ಜಿ. ನಾನು ಹೇಳ್ಬಾರ್ದು. ಮುಗಿಸ್ತು ನಿನ್ನೆ ಮುಗಿಯಲ್ಲ. ಹೇಳು ಹಿಂಗೆ ಹಿಂಗೆ ಮಾಡಕ್ಕಂಡವಳೆ ಅಂತ. ನಾನು ಹೇಳಲ್ಲ. ಏ ಉಮ್ಮಕ್ಕ ಇಲ್ಲಿ ನಾನು ಕೊಯ್ತಾ ಕುಂತವಳು ನೋಡಿ. ಚಂದು ಯಾರ ಮಕ್ಕಳ ಅಂತ ನಾಳೆ ಮದುವೆ ಮಾಡ್ಕೊಂಡು ಹೋಗಕ್ಕೆ ಕೇಳು. ಎರಡನೇ ಮಗಳನ್ನ ಒಳ್ಳೆ ಹೇಳ್ತಾಯಿದ್ದೀನಿ. ಯಾರ ಬರ್ತಾಳಂತ ನಾಳಿದ್ವಿ ನಾನು ನೋಡಕ್ಕೆ ಅವಳು ಮದುವೆ ಆಗ್ತಾಳಂತೆ ಅವಳು. ಅಲ್ಲ ಇಲ್ಲಿ ನನ್ನ ಆಗ್ತಾಯ್ತ ಬಿಡ್ದಂಗೆ ಇಟ್ಕೊಂಡು ಕುಂತವಳು. ನಾನು ಹೇಳ್ಬೇಕಂತ ಎಲ್ಲರಿಗೂ ಮದುವೆ ಮಾಡಿ ಚಂದುಗೆ ಅಂತ ಕೇಳಿಸ್ಕೊಂಡೆ. ಮತ್ತಿನ್ನೇನು ಆಗೋದು ಅವಳು ಕತೆ ಅವಳದು. ನಿನಗೆ ಬೇಕಲ್ಲ ಈಗ ಅರ್ಜೆಂಟು ದಿನ. ಅವಳು ಹೆಂಗ ಅವಳ ನಗರ ಏನಂತಾರೆ ಆಗ್ತೈತೆ. ಅವಳು ಅಂದರೆ ನಿನಗೆ ಕುಣಿತೀಯ ಅವಳಿಗೆ ಮಗಳು ನಾವು ಹೇಳೋಕ್ಕಾಗ್ತೈತೆ. ಹೇಳು ನೀಟಾಗಿ ಹೇಳಜ್ಜಿ ಅಮ್ಮಂಗೆ. ಈಗ ಹೇಳಿಲ್ವೇ ಇನ್ನೆಷ್ಟು ಹೇಳೋಣ. ಅವಮ್ಮ ತಮಾಷೆ ಅನ್ಕೊಂಡಿರ್ಕೊಂಡೈತಿ. ಅದಕ್ಕೆ ನೀನು ಹೇಳು ಸೀರಿಯಸ್ ಆಗಿ. ನಿಮ್ಮ ಮಾತಾಡಿದ್ರೆ ನಂಬ್ತೈತಿ. ಅಜ್ಜಿ ನೀನಾದ್ರೆ ವಿವರವಾಗಿ ಅವ್ರು ಒಪ್ಕೊಳ್ಳೋ ತರ ಹೇಳ್ತೀಯ. ಹಂಗಂಗೆ ಹೇಳಕ್ ಬರಲ್ಲ. ದೊಡ್ಡ ಮನುಷ್ಯರಿಗೆ ನಾನೆಲ್ಲ ದೊಡ್ಡ ಮನಸ್ತೀವಿ. ನಾನು ಹೇಳಲ್ಲ. ನಿಮ್ಮ ಅಪ್ಪ ಅಮ್ಮ ಹೇಳ್ರಿ ಫಸ್ಟು, ಆಮೇಲೆ ಅವರೆಲ್ಲರೂ ಕರ್ಸ್ಕೊಂಡು ಕೇಳ್ತಾರೆ. ಗೊತ್ತಾಯ್ತು? ಅಜ್ಜಿ ಇವಳಿಗೆ ಒಂಚೂರು ಮಾನವೀಯತೆ ಇಲ್ಲ. ಬಂದವ್ರು ಇಬ್ಬರು ಹೇಳೋದು ಮತ್ತೆ ನಾನು ಈ ಥರ ಏನು ಬೇಡ ಹೋಗಿ ಮನೆ ಬಿಟ್ಟು ಅಂತಾರೆ ಫಸ್ಟು.
ಚೆಂದು ನಾನು ಸುಮ್ಮನೆ ತಲೆನೋವು ಬರ್ಸ್ಬೇಡ ನನಗೆ. ಹಿಂಗೆ ಕೈ ಹೋಗಪ್ಪ ಅಮ್ಮನ ಬೇಕಾದ್ರೆ ಮಾಡಿ ಕಳಿಸ್ತಾರೆ ಅವಳು ಇಡ್ಲಿ ಮನೆಗೆ. ನಿನ್ನ ಹೆಸರು ಮೇಲೆ ಅವಳು ಮದುವೆ ಆಗಿದ್ದಿತ್ತು ನೀನು ಹಾಕು. ಸ್ವಲ್ಪನಾದ್ರೂ ಭಯ ಭಕ್ತಿ ಇದ್ದಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಇವರು. ಇವಾಗ ಹೋಗ್ಬಿಟ್ಟು ಈ ಥರ ಕೇಳೋಕ್ಕಾಗುತ್ತಾ ಅಪ್ಪನ? ನೋಡು ಏ ನನ್ನ ಕಪ್ಪಾಳು ಹಾಕ್ತಾರೆ ಅಷ್ಟೇ. ಎಲ್ಲರೂ ಇಟ್ಕೊಂಡು ಏನು ಅನ್ಕೊಂಡಿದ್ದೀನಿ ನಿಮ್ಮ ಮಾಮಿಗೆ ಗೊತ್ತಾದ್ರೂ ಸಿದ್ದಾಕ್ಬಿಡ್ತಾನೆ. ಮುಗಿಸ್ಕೊಂಡು ಬಿಡಾಜಿ ನಾನಂತೂ ಹೇಳಲ್ಲ. ನಾನು ಹೇಳ್ತೀನಿ ಅಮ್ಮಾಜಿಗೆ ಹೇಳಿದ್ದೆ. ಇಲ್ಲ ಇಲ್ಲ ನಾನು ಇಲ್ಲೂ ಸುಳ್ಳು ಪಳ್ಳಿ ಹೇಳ್ಬೇಡ. ನಾನು ನನ್ನ ಮೇಲೆ ಹೇಳ್ಬೇಡ. ಚೆಂದು ನೀನು ಆರಾಮ್ದಾಗ ಹೇಳಿದ್ರು ಇಷ್ಟೇ ನಂದು. ನಾವು ಅಪ್ಪ ಅಮ್ಮನ ಬಿಟ್ಟು ನೀವು ಇವಾಗ ಯಾರಿಗಾದ್ರೂ ಮದುವೆ ಮಾಡೋದೇ ತಾನೇ. ಹೇಳೋ ಹಂಗಂತ ಬೇಕಿಲ್ಲ ಅವಳು ಬೇಕಿಲ್ಲ ಸುಮ್ ಕುಂತವಳೆ. ನೀನು ಬೇಕಲ್ಲ ಹೋಗಿ ಹೇಳ್ಕ. ನಂಗೆ ಬೇಕು ಅಂತ ಅಲ್ಲ. ಬೇಕಾಗಿರೋಕ್ಕೆ ಎಷ್ಟೊಂದು ನನಗೆ ಹಿಂಸೆ ಕೊಡೋದು ಬೇಕಿಲ್ಲದೆ. ಏನ್ ಬೇಕಜ್ಜಿ? ಅವಳು ಬಿಟ್ಟಿದ್ವಿ. ಅವಳಿಗೆ ಎಷ್ಟು ಬೆಲೆ ಕೊಟ್ಟು ಹೇಳಲ್ಲ. ನೀನು ಆದಾಗ ಬೇಕಿದ್ದೆ. ನೀನು ಯಾಕೆ ನೀನೇನು ಅವನ ಜೊತೆಗೆ ನೋಡೋದಿಲ್ಲ ಮದುವೆ ಆಗಕ್ಕೆ ಬಿಟ್ಟಾಕಮ್ಮ. ನೀವು ಎಷ್ಟು ಜನ ಬಿಡು ಆಯ್ತು. ನನ್ನ ಮಾತ್ರ ತಂದಿದ್ದೀನಿ ನೋಡ್ತಿದ್ರಿ. ನನಗೂ ಇರೋದು ಇಷ್ಟ ಅಷ್ಟೇ. ನಮ್ಮ ಅದೇ ಹುಡುಗನಾಗೋದು ನೀನು ಅವ್ಳು ಆದ್ಮೇಲೆ ಬೇಕಾದ್ರೆ ಇಲ್ಲ ಅಜ್ಜಿ. ಇಲ್ಲ ಮಾಡ್ಬೇಕು ಹೇಳೋದು ಅವ್ರಿಗೆ. ನಾನೇ ಮಾಡಲ್ಲ ಹಿಂಗೆ ಮಾಡಲ್ಲ ಹೇಳು. ನೀನು ನೋಡು ನನಗೇನು ಹೇಳ್ಬೇಡ. ದಯವಿಟ್ಟು ಕೈ ಮುಗಿತೀನಿ. ನೀನು ಚಿಕ್ಕ ಕಡೆ ಆಗಿರ್ಬೋದು. ಆ ಮಾತು ಮಾತ್ರ ನನಗೆ ಹೇಳ್ಬೇಡ. ನೋಡು ಅವೆಲ್ಲ ಮಾಡ್ಕೊಂಡು ಎಲ್ಲರಿಗೂ ಕೆಟ್ಟ ಹೆಸರು ಬೇಡ. ನಿನಗೂ ನನಗೆ ಕೆಟ್ಟ ಹೆಸರು ಬೇಡ ಅಂತಾನೆ ಅಲ್ವಾ ಇವಾಗ ಮಾಡಾರ ಅವರು. ಕಷ್ಟ ಬೀಳೋರು ಅವರು. ಖಾರ ಕುಡಿಯೋರು ಅವರು. ನೀವು ಅಜ್ಜಿನ ಎತ್ತಿಕ್ಕೇಳೆ ಅಂತಾರೆ ಬೇಕಾದ್ರೆ. ಏನು ಅನ್ಕೊಂಡಿದ್ಯಾ ನೀನು? ತೆಗಿನ ಮಾತುಗಳು ಬೆಲೆ ಕೊಟ್ಟಳು ನಂಬ್ತೀನಿ ಅವಳು. ನೀನು ಈ ಥರ ಎಲ್ಲ ಮಾಡ್ತೀಯ ಅಂತ ನಾನು ಯಾವತ್ತೂ ನಂಬಿರಲಿಲ್ಲ. ನಮ್ದೇನೆ ಈಗ ಆದರೆ ನಾವಿನ್ನೇನು ಮಾತಾಡೋಕ್ಕಾಗ್ತಿತ್ತು. ಬೇಡ ಅನ್ನು ನಮ್ಮ ಅಕ್ಕಂದು ಆಗತ್ತೆ ನಮ್ಮನೆ ಮಾಡಲ್ಲ. ಎಲ್ಲರೂ ಹೇಳಿ ಬೇಡ. ಹೇಳಿದ ಮಾತು ಕೇಳು. ನಿನ್ಗೂ ಒಳ್ಳೇದಾಗ್ತಿದ್ರೆ ಅಪ್ಪ ಇಡೀ ಬಳಗಕ್ಕೆ ಒಳ್ಳೇದಾಗ್ತದೆ. ಇಲ್ಲ ನಾನು ಆಗ್ಬೇಕು ಅಷ್ಟೇ. ಇಲ್ಲ ನಾನು ಏನಾರ ಮಾಡ್ಕೊಬಿಡ್ತೀನಿ. ನನ್ಗೆ ಹೇಳ್ಬೇಡ. ಹೋಗಿ ಹೇಳೋದು ಅವ್ರಿಗೆ ಇವತ್ತೇ ಕಟ್ಕೊಂಡು ಹೋಗು. ನನ್ಗೇನಾಗ್ಬೇಕು? ನಾನು ನಿನ್ ಜವಾಬ್ದಾರಿ ನಂದಲ್ಲ ಅಪ್ಪ ಅಮ್ಮಂದು. ನಾನು ಅಜ್ಜಿ ಹತ್ರ ಹೇಳಿದ್ದೆ ಅಂತ ಸರಜಮ್ಮ ಬಾಯಿಲಿಗೆ ಅವತ್ತು ಇಲ್ಲಿ ನೋಡ್ಬಾ. ಇವಳು ರಮಣ್ಯವ ಬಾಯಿಲಿ ಅದೇ ಇವ್ರು ನೋಡಿ ನಂಗೆ ಏನು ಹಿಂಸೆ ಇರ್ತಾವಳೆ. ಯಾರೋ ಬರ್ತಾರೆ ಅಂತ ನಡೀತಾವಳೆ. ಮದುವೆ ಮಾಡ್ಕೊಂಡು ಹೋಗೋದು ಯಾರೋ ಕೇಳ್ಕೊಳ್ತಾರೆ ನಿನ್ನ ಮಗಳಂತೂ ನೀವು. ಅವೆಲ್ಲ ಅದು ಯಾರು ಹೇಳು? ಅಪ್ಪ ಅಮ್ಮನ ಬಿಟ್ಟು ನನಗೆ ಬಂದವಳು ಹಿಂಸೆರ್ತಾರೆ. ಅಲ್ಲ ನೋಡು ನೋಡು ಅದೇ ಕಂಗಾಟ ಇದೆಯಾ ಅಜ್ಜಿನ? ಇಲ್ಲೆಲ್ಲ ಇಲ್ವೇ ದೊಡ್ಡದು ಅಜ್ಜಿ ತಗೋಬೋಳು. ಯಾಕ ಕೇಳಾಕೆ? ಅಲ್ಲ ಅಜ್ಜಿದ ಏನೈತಿ ನೋಡಮ್ಮ. ಬೋರ್ಡ ತಗೊಂಡಿಲ್ರಿ. ಅಲ್ಲ ತುತ್ತ ಹಾಕಿ ಅನ್ಬೇಕು. ತಮಾಷೆ ತಮಾಷೆ ತಮಾಷೆ. ಅಲ್ಲ ನಮ್ಮ ಜೀವ ಮಾಡ್ತಾವಳೆ. ಈ ಕಡೆ ಬರ್ತಿದ್ದ ಈ ಕಡೆ ಬೈ ಎದ್ದ ನನ್ನ ಕಾಲೇ ಕಿತ್ಕೊಂಡಿತ್ತು ಬಾತ್ರೂಮ್ ಇದ್ಯಾವ್ದೋ ಅಜ್ಜಿ ಅಲ್ಲಿ ನೋಡು ಕ್ಯಾಮ್ರಾ. ಅಮ್ಮ ನನ್ನ ಇವತ್ತು ಸಂಗಟ್ಟಲ್ಲಿ ಬಂತು. ಜೀವ ಕಡಗಡಾಗಿ ನೋಡುತ್ತೈತೆ. ಅದನ್ನ ಹೇಳಿ ಕಳಿಸ್ತಾಳೆ. ನಿನಗೆ ತಮಾಷೆ ಅದು ಸೀರಿಯಸ್ ಯಾವ್ದು ಗೊತ್ತಾಗಲ್ಲ. ನೀನು ನೋಡಿಸ್ತಾ
ನಮ್ ಚಾರ್ಜಿಂಗ್ ಬಂದಿದ್ದೆ ಅವಾಗಲೇ, ಅದಕ್ಕೆ ನಮ್ ಚಾರ್ಜಿಂಗ್ ಗೊತ್ತಾಗಿರೋದು. ನೀನಾದ್ರೆ ಹೇಳೋದಲ್ಲ ಬಂದು ನಿನ್ನ ಮಾಡಿದ್ದೀನಲ್ಲ ಇದೇ ಖುಷಿಗೆ ತಿನ್ನಜಿ. ಸದ್ಯ ಅಷ್ಟೈತಲ್ಲ ಈ ತರ ನಮ್ ಚಾರ್ಜ್ ಮಾಡಿದ್ರೆ ಏನಜ್ಜಿ ಈಗ ಧೈರ್ಯ ಬಂತು ನನಗೆ ನೋಡು ಹೊರ್ತೀನಿ ಕೂಕೊಂಡು ಹತ್ರೋಬಿಟ್ಟು ಕಿವಿ ಹೋಗಿ ತಿಳಿಯಲ್ಲಪ್ಪ ಏನೇನೋ ಮಾಡ್ತಾ ತೆಗಿತೀನಿ ಹುಡುಗ ಚೆನ್ನಾಗ್ ಮಾಡಿದ್ಯಾ ಅಜ್ಜಿ ಸಾಕು. ಹೊಳಿಸ್ಬಿಟ್ರು ತಾಯಿ ನಂಬಲ್ಲ ನನ್ ಬಾತ್ರೂಮ್ ಹೋಗಕ್ ಮಾಡಿದೆ ಅಯ್ಯೋ ನೀರಿಲ್ವಾ ಬಾತ್ರೂಮ್ ಇಲ್ವಾ ಅವಾಗಜ್ಜಿ ಜೀವ ದಡ್ಗುತ್ತದು ಏನಾಗಲಿ ನನ್ ಕ್ಷಣಕ್ ಸುಮ್ನಾಗ್ತಿತ್ತು. ಇಲ್ಲಿ ನೋಡಿ ಕೈ ಇಕ್ಕಿ ದಡ ದಡ ಬಡ್ಕೊಂತೈತಿ ಬಾರಜಿ ಹೆಂಗಿತ್ತಜ್ಜಿ ಪ್ರಾಂಕು? ಅಯ್ಯಪ್ಪ ಜೀವ ನೋಡಿ ಕೈ ಕಾಲಲ್ಲ ಇನ್ನದು ತಲೆ ಈ ಅಮ್ಮ ತಾಯಿ ಎಲ್ಲರಿಗೂ ಹೇಳು ಕೈ ಕಾಲಿ ಇಟ್ಕೊಂಡು ಕುಂತ್ಕೊಳ್ಳಲ್ಲ ಇವಳು ಹಿಂಗೆ ನನಗೆ ಬರೋದಿವಳು ಹೆಂಗ ಅಂತ ಹೇಳ್ಬಿಡ್ತಾ ಇದ್ದೀನಿ ಕೈ ಮುಗಿತೀವಿ ನಾವು ತೊಟ್ಕೊಳಕ್ಕಾಗಲ್ಲ. ಏನಾಯ್ತು? ನೋಡ್ತೈತೆ ಅದಲ್ಲನ ಮಾತಾಡೋಕ್ಕೆ ತ್ರಾಣ ಬರ್ತು. ಇಂಥ ಒಳ್ಳೆ ಹುಡುಗಿ ಇಂಥ ಕೆಲಸ ಮಾಡಿಡಲ್ಲ ಒಬ್ರಿಗೂ ಗೊತ್ತಿಲ್ಲದಂಗೆ ಇಂಥ ಭಯ ಆಗ್ಬಿಡ್ತು. ನಾನು ಮಾಡ್ತೀನಿ ಅಜ್ಜಿ ಹಂಗೆ. ಮತ್ತೆ ಅಷ್ಟೇ ಅನ್ಸಿದ್ಯಾ ನನ್ನ ಇವತ್ತು ನಿಂಗೆ ನಂಬಿಕೆ ಇಲ್ವೇನಜ್ಜಿ ಹಂಗೆಲ್ಲ? ಏನಾಗ್ತಿ ಮತ್ತೀಗ ನಾನು ಒತ್ಕೊಂಡ್ಬಂದು ಕುಂತಿದ್ದು. ಅಜ್ಜಿ ನಿಂಗೆ ಗೊತ್ತಿತ್ತಾ ನಾವು ತಮಾಷೆ ಮಾಡ್ತಿದೀವಿ ಅಂತ? ತಮಾಷೆ ಮಾಡ್ತೀರ ಅಂಬದು ಗೊತ್ತಾಗ್ಲಿಲ್ಲ. ನೀನು ಅಷ್ಟು ಹಿಂಸೆ ಕೇಳ್ದಲ್ಲ ಗೊತ್ತಾಗ್ಲಿಲ್ಲ. ನಿಜ ಅನ್ಕೊಂಡೆ ದೇವ್ರನ್ನ. ಅಲ್ಲಿ ಅದಕ್ಕೆ ಹೋದ್ರೆ ನಾಯಿ ಇದೇನಪ್ಪ ಇಂಥ ಒಳ್ಳೆ ಹುಡುಗಿ ಇಂಥ ಕೆಲಸ ಮಾಡೋಳೆ ಅನ್ಕೊಂಡು ಹೋದ್ರೆ ನಾಯಿ ಪಟ ಪಟ ಕೊಡವಿ 3 ತಡೆ ಹೊರಕೊಳ್ಳಿ ಅಪ್ಸೆಟ್ ನಾಯಿ ಅದು. ಹೌದಾ? ಜೀವಲ್ಲ ಹೆಂಗ್ ನಡುತ್ತೈತೆ ನೋಡಿ ಮುಟ್ಟಿ. ತಗೋ ಬೋಂಡ ತಿನ್ನು. ಏಯಪ್ಪ ಇಂಥ ಕೆಲಸ ಮಾಡೋ ಹುಡುಗಿನೇ ಅಲ್ಲ ಇಷ್ಟು ಹಿಂಗೆ ಮಾಡವಳೆ ಹೇಳ್ತೀಯ ಅಂದರೆ ಭಯ ಅಲ್ವೇ ನಮಗೆ ಹೇಳು. ನಿಂಗೆ ಹೆಂಗಿತ್ತೆ ಅಜ್ಜಿ ರಿಯಾಕ್ಷನ್ ಬೇಬಿ? ಅಯ್ಯೋ ಅಜ್ಜಿ ಇರ್ತೈತ ಹೋಗ್ಕೊಂಡೆ. ಹೊಳ್ತಾ ಐತೆ ಪಾಪ, ಹಾರ್ಟ್ ಪೇಷಂಟ್ ಬೇರೆ. ನೋಡಿ ಇನ್ನ ಸಾರಿ ಕಣಜ್ಜಿ, ಸಾರಿ. ನಂದನೆ ಹಂಗೆ ಮಾಡಿ ನಂಗೆ ನಾನು ಇರ್ಬೇಕು ಅಂದ್ರೆ ಅಂತ ಮಾಡಬೇಡ. ಅಯ್ಯಪ್ಪ ಮದ್ವೆ ಮಾಡ್ಬಾರ್ದು ನೀ ಅರ್ಧಮ್ಮ ಅಪ್ಪ ಅಮ್ಮ ಹೋಗ್ಬಿಟ್ಟು ಫಸ್ಟು ಮಾಡ್ಬಾರ್ದ? ಅಪ್ಪ ಅಮ್ಮ ಕೇಳ್ಕೊಂಡು ಲವ್ ಮಾಡ. ಯಾರಾದ್ರೂ ಅಪ್ಪ ಅಮ್ಮ ಕೇಳಿ ಲವ್ ಮಾಡ್ತಾರ? ಮುಚ್ಚಿಗೆ ಏನ್ ಲಾಜಿಕ್ ಇಲ್ದಿರೋ ಮಾತಾಡ್ತಾರೆ. ಈ ದೊಡ್ಡ ಮಕ್ಳು ಇವೆಲ್ಲ ಕಲ್ತ್ರೆ ಚಿಕ್ಕವ್ರು ಏನು ಮಾಡಬೇಕು? ದೊಡ್ಡವ್ರಿಂದಾನೇ ಲವ್ ಮಾಡ್ಕೊಂತ ಹೋಗ್ಬೇಕು. ಅವ್ರು ಕರ್ಕೊಂಡು ಏನ್ ಮಾಡ್ತಾರೆ ಅವಾಗ? ಇಷ್ಟ ಬಂದ್ರೆ ಮತ್ತೆ ಲವ್ ಮಾಡೋದು. ಹೋಗಂತಾರೆ ಸಾಕು. ನಿಂತರ ಮತ್ತೆ ನಿನ್ ಕಾಲ ಹೋಗ್ತಾರ ತೋರ್ಸ್ದವ್ರನ್ನೆಲ್ಲ ಮದ್ವೆ ಆಗ್ತಾರ? ಬೇಡ ಇಲ್ಲ ಹೇಳಜ್ಜಿ, ನಾವೇನು ಆ ಥರ ಮಾಡಿಲ್ಲ. ನೀನು ಆರಾಮಾಗಿರು. ಇದು ಯೂಟ್ಯೂಬ್ಗೆ ಯಾರು ಆ ಥರ ಮಾಡಿಲ್ಲ. ನೀನು ಇದು ಯೂಟ್ಯೂಬ್ಗೋಸ್ಕರ ಮಾಡಿರೋ ವಿಡಿಯೋ, ಓಕೆನಾ? ನೋಡಿ ಎಲ್ಲ ರೆಕಾರ್ಡ್ ಮಾಡಿದ್ದೀನಿ. ನೀನು ಮಾಡಿರೋದೆಲ್ಲ ತೋರಿಸ್ತೀನಿ. ಆಮೇಲೆ ವಿಡಿಯೋ ಮಾಡಿ ನೀನು ಮಾತಾಡಿರೋದೆಲ್ಲ ರೆಕಾರ್ಡ್ ಮಾಡಿದ್ದೀನಿ. ಏನು ಹೇಳು? ಒಳ್ಳೆ ಹುಡುಗಿ ಎಂಬುದು ಇವತ್ತು ಗೊತ್ತಾ? ನಾನು ನಂಬಿದ್ನಲ್ಲ. ಇನ್ ಯಾವಾಗ ಏನ್ ಹೇಳಿದ್ರು ನಂಬಲ್ವ ನೀನು? ಬೇಡ ಮತ್ತೆ ಅಜ್ಜಿ ಗೊಟ್ಟಕ್ಕಂತಿದ್ದೆ ಅಲ್ವಾ? ಹೂನಮ್ಮಿ ಇದೆ ಅದೇ ಜಾಸ್ತಿ ಹೊಡ್ಕೊಂಬದು ಏನು ಅಂತ ಅಪ್ಪ ಅಮ್ಮ ಚಂದ ಮದ್ವೆ ಆಗಿದ್ರೆ ಅಜ್ಜಿ ಶಿವನ್ಪಾರ ಎಲ್ಲೋ ಅವ್ಳ ಮದುವಿನ ಮುಂದಾಗೆ ಹೋಗ್ತಿದ್ನೇನ ಹೇಳಕ್ಕಾಗಲ್ಲ. 100 ವರ್ಷ ಇರೋಜಿ. ಅಜ್ಜಿ ಇನ್ನ 100 ವರ್ಷ ಇರೋಜಿ. 100 ವರ್ಷ ಅಯ್ಯೋ ಆಯ್ಸು ಮುಂದೆ ನಾವೇನಲ್ಲ. ಕಣ್ಮಿಟುಕಿಸ್ಬೇಕಾಗಿತ್ತಂತೀವಿ ಅಜ್ಜಿಗೆ ಅವಳು. ನಾನು ನಿಜ ಅನ್ಕೊಂಡೆ ಕಣೆ. ಅವಳು ಕಣ್ಮಿಟಿಕ್ಸಿದ್ರೆ ನಿಂಗೆ ಗೊತ್ತಾಗದ ಸುಳ್ಳು ಅಂತ? ಬಂದಿದ್ರು ಸಾಕಾಯ್ತು. ಹಂಗ ಅನ್ನಂಗಿದ್ರೆ ಕಂಟೆಂಟ್ ಆಗಿ ಹೋಗೋದು. ಬಿಡು ಇನ್ನೆಂದು ಏನು ನೀವು ಹೇಳಿದ್ರು ನಂಬಲ್ಲ ಗೊತ್ತಾಗ. ನಂಬಲ್ಲ? ಅಲ್ಲ ಇವತ್ತು ನಿಜ ಅಜಯ್ ಸುಳ್ಳು ಸುಳ್ಳು ಅಂಬದು ಗೊತ್ತಾಗಲ್ಲ. ಇನ್ನು ಹೇಳಿದ್ರು ನಾನು ನಂಬಲ್ಲ ಅಷ್ಟೇ. ಆಮೇಲೆ ಇನ್ನೇನು ಹೇಳಿದ್ರು ಎಲ್ಲ ಸುಳ್ಳು ಅನ್ಕೋಬೇಡ. ಆಮೇಲೆ ಎಲ್ಲ ಲವ್ ಅಂತೂ ಮಾಡಿಲ್ಲ. ಬೇಡ ಅಜ್ಜಿ ಹಂಗಾದ್ರೆ
ಮೇಷ್ಟ್ರೆ ಲವ್ ಮಾಡೋದು ತಪ್ಪ? ತಪ್ಪು ಕಣಮ್ಮ. ಅಪ್ಪ ಮೇಷ್ಟ್ರೆ ತಪ್ಪ? ಈಗ ಹೇಳ್ತೀನಿ ಕೇಳಿ, ನೀವು ಆಗಬೇಕು ಅಂತ ಕಡೆ ಅಂತ ಹುಡುಗ ಚೆನ್ನಾಗಿದ್ರೆ ಒಪ್ಕೊಂಡು ನೀವು ಮುಂದೆ ಬದುಕಿ ಬಾಳೋದು. ಅಪ್ಪ ಮುಂದೆ ಮಾತು ಕೇಳಿದಂಗೆ ಆಗ್ಬೇಕು. ಅಜ್ಜಿ ಈ ಕಾಲದಲ್ಲಿ ಯಾರು ಅಜ್ಜಿ, ಯಾಕಜ್ಜಿ ಹಂಗ್ ಮಾತಾಡ್ತೀಯ? ಈಗ ನಾನು ಹೇಳುತ್ತೇನೆ, ಊರೆಲ್ಲ ಕುಣಿತಾಳೆ ಅಂತ ನಾವು ಕುಣಿಯೋಕ್ಕಾಗಲ್ಲ. ನಾವು ಹೆಂಗಿರ್ಬೇಕು ಏನು ನನ್ನ ಮಕ್ಕಳು ಮೊಮ್ಮಕ್ಕಳು ಎಂಬ ಒಳ್ಳೆ ಹೆಸರು ಬಂದೈತಾ ಇರೋವರೆಗೂ ಅದನ್ನೇ ಸಾಧಿಸ್ಕೊಂಡವ್ರಿ. ಒಳ್ಳೆ ಅನ್ನಿಸ್ಕೊಂಡಿದ್ರ ಅಷ್ಟು ಸಾಕು. ಹಂಗಾದ್ರೆ ನಮಗೆ ಲವ್ ಮಾಡೋ ಇಲ್ಲ ಚಾನ್ಸ್ ಇಲ್ಲ. ಅದ್ಯಾವುದೋ ಯಾತ್ಲದ ಫಸ್ಟು ಹುಡುಗನ್ ನೋಡಬೇಕು, ಅವನು ಲಕ್ಷಣವಾಗಿರ್ಬೇಕು, ಮನೆ ಕಡೆ ನೋಡಬೇಕು, ನಿಮ್ಮನ್ನ ಚೆನ್ನಾಗಿ ಸಾಕ್ತಾರೆ ಎಂಬ ಒಂದು ಇದು ಬರಬೇಕು. ಅದೆಲ್ಲ ಬಂದ್ಮೇಲೆ ತಾನೇ ಲವ್ ಮಾಡೋದು. ಬಿಡಜ್ಜಿ, ಇವಾಗ ನಾವೇನ್ ಲವ್ ಮಾಡಿಲ್ಲ, ನೀನ್ ಆರಾಮಾಗಿರು. ನೀನೇ ತೋರ್ಸು ಹುಡ್ಗನ್ನ, ಮದ್ವೆ ಆಗೋಣ. ಗೌರ್ಮೆಂಟ್ ಕೆಲಸದಲ್ಲಿ ಚೆನ್ನಾಗಿರೋ ಹುಡುಗನ್ ತೋರಿಸ್ತಿ ಅಂತಲ್ಲ? ತೋರಿಸ್ತೀನಿ ಅಂತ ಹೇಳಿದ್ಯಲ್ಲ, ಗೌರ್ಮೆಂಟ್ ಜಾಬ್ ಅಲ್ಲಿ ಒಳ್ಳೆ ಹುಡ್ಗ ಲುಕ್ ಆಗಿರೋನು ಹುಡುಕಂಡ್ ಬಾ, ತುಮಕೂರ್ಗೆ ಹೋಗು, ಹುಡಿಕಂಡ್ ಬರ್ತೀಯಾ? ಆಮೇಲೆ ನಿಜವಾಗ್ಲೂ ಲವ್ ಮಾಡಿಲ್ಲ, ತಲೆ ಕೆಡ್ಸ್ಕೊಬೇಡ, ಇದನ್ನ ಮಾಡಿರೋದು ವಿಡಿಯೋಗೋಸ್ಕರ, ಆಯ್ತಾ? ಆಯ್ತು, ಈಗ ಸಮಾಧಾನ ಆಯ್ತು. ಗೈಸ್, ನೋಡಿದ್ರಲ್ಲ ಪ್ರ್ಯಾಂಕ್ ಹೆಂಗಿತ್ತು ಅಂತ. ಈ ಪ್ರ್ಯಾಂಕ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ನಮ್ಮ ಅಜ್ಜಿ ಜೊತೆ ಯಾವ್ಯಾವ ಥರ ಕಂಟೆಂಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಅಜ್ಜಿ ಆಲ್ಮೋಸ್ಟ್ ಅಳ್ತಾ ಇದ್ರು ಪಾಪ. ಆಮೇಲೆ ನಮ್ಮ ಅಕ್ಕ ಮಧ್ಯದಲ್ಲಿ ನಗ್ತಾ ಇದ್ಲು, ನಮ್ಮ ಅಜ್ಜಿನೂ ನಗ್ತಾಯಿತ್ತು. ಬಟ್ ನಾವು ಮುಂಚೆ ನಮ್ಮ ಅಜ್ಜಿಗೆ ಹೇಳೇ ಇಲ್ಲ ಸತ್ಯವಾಗ್ಲೂ, ನಮ್ಮ ಅಮ್ಮಂಗೆ ಮಾತ್ರ ಹೇಳಿದ್ದು. ನಮ್ಮ ಅಮ್ಮಂಗೆ ಗೊತ್ತಿತ್ತು, ಅದಕ್ಕೆ ಬಂದು ನಮ್ಮಮ್ಮ ನಗ್ತಾಯಿದ್ರು. ಪಾಪ ನಮ್ಮ ಅಜ್ಜಿ ತುಂಬ ಇನ್ನೋಸೆಂಟು, ನಂಬ್ಕೊಬಿಟ್ರು. ಈ ಪ್ರ್ಯಾಂಕ್ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಹೇಳಿ, ನಾನು ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.